7ನೇ ತರಗತಿಯಿಂದ ಹಿಡಿದು ಡಿಗ್ರಿಯವರೆಗೂ ಈಗ ವರ್ಷದ ಕೊನೆಯ ಪರೀಕ್ಷೆಯ ಕಾಲ ಆರಂಭವಾಗ್ತಾ ಇದೆ. ಪರೀಕ್ಷೆಯ ಮುಂಚಿನ ದಿನಗಳಲ್ಲಿ ಓದುವುದು ಹೇಗೆ? ಪರೀಕ್ಷೆಯನ್ನು ಹೇಗೆ ಎದುರಿಸಬೇಕು? ಪರೀಕ್ಷೆ ಹಾಲ್ನಲ್ಲಿ ಕೆಲವು ಅನಿರೀಕ್ಷಿತ ಸಮಸ್ಯೆಗಳು ಎದುರಾಗಬಹುದು. ಅವುಗಳನ್ನು ಹೇಗೆ ಎದುರಿಸ್ತೀರಿ? ಪರೀಕ್ಷೆಗೆ ಸಂಬಂಧಪಟ್ಟ ಹಲವು ಮಾಹಿತಿ ಹಾಗೂ ಟಿಪ್ಸ್ಗಳನ್ನು ಈ ವಿಡಿಯೋದಲ್ಲಿ ನೋಡೋಣ. ಶಿವ ಕಾರಂತರು ಮಾಹಿತಿ ಶಾಲೆ ಚಾನೆಲ್ ಅನ್ನು ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಪರೀಕ್ಷೆಯ ಮುಂಚೆ ಓದುವುದು ಹೇಗೆ? 1. ಓದಲು ಸಮಯ ನೀಡಿ. ನಿಮಗೆ ಓದಲು ಸುಲಭವಾಗುವಂತೆ ಒಂದು ಟೈಮ್ ಟೇಬಲ್ ಮಾಡಿ. ಪರೀಕ್ಷೆಯ ಕೊನೆಯವರೆಗೂ ಅದನ್ನು ಪಾಲಿಸಿ. ಕೆಲವು ವಿದ್ಯಾರ್ಥಿಗಳು ಪರೀಕ್ಷೆ ಹಿಂದಿನ ದಿನ ಓದಿದರೆ ಎಲ್ಲವೂ ತಿಳಿದುಕೊಳ್ಳಬಹುದು ಅಂದುಕೊಳ್ಳುತ್ತಾರೆ. ಆದರೆ ಇದು ಅಷ್ಟು ಸರಿಯಲ್ಲ. ನೀವು ಎಷ್ಟು ಪಾಠ ಓದಬೇಕು, ಎಷ್ಟು ದಿನ ಇದೆ ಎಂದು ನೋಡಿ ಒಂದು ಟೈಮ್ ಟೇಬಲ್ ರೆಡಿ ಮಾಡಿ. 3. ಓದಿದ್ದನ್ನು ಡಯಾಗ್ರಾಮ್ ಮಾಡಿ. ನೀವು ಓದಿಕೊಂಡು ಬಂದಿದ್ದನ್ನು ಪಾಯಿಂಟ್ಸ್ ಮಾಡಿ. ಈ ಪಾಯಿಂಟ್ಸ್ ಮಾಡಿದ್ದನ್ನು ಡಯಾಗ್ರಾಮ್ ಮಾಡಿ. ಈ ರೀತಿ ಡಯಾಗ್ರಾಮ್ ಓದುವುದನ್ನು ವಿಷುವಲ್ ಲರ್ನಿಂಗ್ ಎನ್ನುತ್ತಾರೆ. ಪರೀಕ್ಷೆಯ ಹಿಂದಿನ ದಿನ ನೀವು ಈ ಡಯಾಗ್ರಾಮ್ ನೋಡಿಯೇ ಎಲ್ಲ ವಿಷಯ ಅರ್ಥ ಮಾಡಿಕೊಳ್ಳುತ್ತೀರಾ. 4. ಹಳೆಯ ಪರೀಕ್ಷೆ ಪ್ರಶ್ನೆ ಪತ್ರಿಕೆಯನ್ನು ಅಭ್ಯಾಸ ಮಾಡಿ. ಹಳೆಯ ಪ್ರಶ್ನೆ ಪತ್ರಿಕೆಯನ್ನು ಅಭ್ಯಾಸ ಮಾಡುವುದು ತುಂಬಾ ಪರಿಣಾಮಕಾರಿ ಮಾರ್ಗವಾಗಿದೆ. ನೀವು ಈ ರೀತಿ ಓದುವುದರಿಂದ ಪರೀಕ್ಷೆಯ ಸ್ವರೂಪ ಗೊತ್ತಾಗುತ್ತದೆ. ಪ್ರಶ್ನೆ ಹೇಗೆ ಬರುತ್ತದೆ, ಎಷ್ಟು ಅಂಕಗಳಿಗೆ ಬರುತ್ತದೆ ಎಂದು ತಿಳಿಯುತ್ತದೆ. 5. ನಿಮ್ಮ ಉತ್ತರವನ್ನು ಬೇರೆಯವರಿಗೆ ಹೇಳಿ. ನಿಮ್ಮ ಕುಟುಂಬ ಮತ್ತು ಗೆಳೆಯರಿಗೆ ನೀವು ಓದಿದ ಪ್ರಶ್ನೆಯ ಉತ್ತರವನ್ನು ಹೇಳುತ್ತೀರಿ. ಅವರಿಗೆ ನಿಮ್ಮ ಪ್ರಶ್ನೆಗೆ ಹೇಗೆ ಉತ್ತರ ಬಂತೆಂದು ಅರ್ಥ ಮಾಡಿಸಲು ನೀವು ಪ್ರಯತ್ನಪಟ್ಟರೆ ನೀವು ಓದಿದಂತೆಯೇ. 6. ಗುಂಪಿನ ಓದು. ಗೆಳೆಯರ ಜೊತೆ ಗುಂಪಾಗಿ ಓದುವುದನ್ನು ಬೇಗನೆ ಮುಗಿಸುತ್ತದೆ. ಆದರೆ ನಿಮ್ಮ ಗುಂಪು ಓದಿನ ಕಡೆ ಬಿಟ್ಟು ಬೇರೆ ಕಡೆ ಗಮನ ಹರಿಸದಿದ್ದರೆ ಒಳ್ಳೆಯದು. 7. ರೆಗ್ಯುಲರ್ ಬ್ರೇಕ್ ತೆಗೆದುಕೊಳ್ಳಿ. ರೆಗ್ಯುಲರ್ ಬ್ರೇಕ್ ನಿಮ್ಮ ಮೆದುಳು ಫೋಕಸ್ ಮಾಡಲು ಬೇಕೇ ಬೇಕು. ತುಂಬಾ ಸಮಯ ಓದುವುದು ನಿಜವಾಗಿಯೂ ಕಷ್ಟ. ನಿಮಗೆ ಪಿಟ್ ಆಗುವ ರೀತಿ ನೀವು ಓದುತ್ತಾ ಬ್ರೇಕ್ ತೆಗೆದುಕೊಳ್ಳಬೇಕು. 8. ಒಳ್ಳೆಯ ಆಹಾರ ತಿನ್ನುವುದು. ನೀವು ಆರೋಗ್ಯ ಕೆಡಿಸುವ ಆಹಾರದಿಂದ ಓದುವ ಸಮಯದಲ್ಲಿ ದೂರವಿದ್ದಷ್ಟು ಒಳ್ಳೆಯದು. ನಿಮ್ಮ ದೇಹ ಮತ್ತು ಮೆದುಳಿಗೆ ನ್ಯಾಚುರಲ್, ಫ್ರೆಶ್ ಮತ್ತು ವಿಟಮಿನ್ ಇರುವ ಆಹಾರ ನೀಡಿ. ಇದರಿಂದ ಕಾನ್ಸಂಟ್ರೇಷನ್ ಮತ್ತು ಮೆಮೊರಿ ಹೆಚ್ಚುತ್ತದೆ. 9. ಪರೀಕ್ಷೆಯ ದಿನಕ್ಕೆ ತಯಾರಿ ಮಾಡಿಕೊಂಡಿರಿ. ಪರೀಕ್ಷೆಯ ಎಲ್ಲ ನಿಯಮ ಮತ್ತು ಬೇಕಾದ ವಸ್ತುಗಳನ್ನು ನೋಡಿಕೊಂಡು ನೀವು ಪರೀಕ್ಷೆಗೆ ಸ್ವಲ್ಪ ಬೇಗ ಹೋಗಿ. ಲೇಟ್ ಆಗಿ ಹೋದರೆ ನಿಮಗೆ ಒಂದು ರೀತಿ ಗಾಬರಿಯಾಗಬಹುದು. ಪರೀಕ್ಷೆಯನ್ನು ಹೇಗೆ ಎದುರಿಸಬೇಕು? ಪರೀಕ್ಷೆಗೆ ಹೇಗೆ ಓದ್ಕೋಬೇಕು ಅನ್ನುವ ಟಿಪ್ಸ್ ಅನ್ನು ನಿಮಗೆ ತಂದೆ ತಾಯಿ, ಟೀಚರ್ಸ್ಗಳಿಂದ ಹಿಡಿದು ಎಲ್ಲರೂ ಕೊಟ್ಟಿರ್ತಾರೆ. ಅದಕ್ಕೆ ತಕ್ಕಂತೆ ನೀವು ಪ್ರಿಪೇರ್ ಕೂಡ ಆಗಿರ್ತೀರಿ. ಆದರೆ ನಿಮ್ಮ ಪೂರ್ವಸಿದ್ಧತೆಯಲ್ಲಿ ಏನೂ ಕೊರತೆ ಆಗಿರೋಲ್ಲ. ಆದ್ರೂ ಕೆಲವೊಮ್ಮೆ ಕೆಲವು ಮಕ್ಕಳಿಗೆ ಸಂಪೂರ್ಣ ಓದಿಕೊಂಡು ಹೋಗಿದ್ರೂ ಹೈ ಸ್ಕೋರ್ ಮಾಡೋಕೆ ಆಗೋಲ್ಲ. ಅದಕ್ಕೆ ಕಾರಣ ಏನಂತ ಕೇಳಿದ್ರೆ ಎಕ್ಸಾಮ್ ಹಾಲ್ನಲ್ಲಿ ಯಾವುದಾದರೂ ಅನ್ಎಕ್ಸ್ಪೆಕ್ಟೆಡ್ ಪ್ರಾಬ್ಲಮ್ ಎದುರಾಯ್ತು ಅಂತ ಹೇಳಿರ್ತಾರೆ. ಅಂಥ ಸಮಸ್ಯೆಗಳು ನಿಮಗೂ ಎದುರಾಗಬಹುದು. ಅದಕ್ಕೂ ನೀವು ಮಾನಸಿಕವಾಗಿ ಸಿದ್ಧರಾಗಿರಬೇಕು. ಅವು ಯಾವುದು ಮತ್ತು ಎದುರಿಸೋದು ಹೇಗೆ? ಹಿಂದಿನ ದಿನ ಪೂರ್ತಿ ನಿದ್ದೆಗೆಟ್ಟು ಓದಿರುತ್ತೀರಿ. ಮುಂಜಾನೆ ಸ್ನಾನ ಮಾಡಿ, ಊಟ ಮಾಡಿ, ಫ್ರೆಶ್ ಆಗಿಯೇ ಎಕ್ಸಾಮ್ ಬರೆಯಲು ಹೋಗಿರುತ್ತೀರಿ. ಬೆಳಗ್ಗೆ 10 ಗಂಟೆ ಹೊತ್ತಿಗೆ ನಿಮ್ಮ ಮೂಡ್ ಸರಿಯಾಗಿಯೇ ಇರುತ್ತೆ. ಆದ್ರೆ ಬಿಸಿಲು ಏರ್ತಾ ಹೋದ ಹಾಗೆ ಸುಮಾರು 11 ಗಂಟೆ ಹೊತ್ತಿಗೆ ನಿಮ್ಮ ತಲೆ ನೋಯಲು ಆರಂಭವಾಗುತ್ತೆ. ಇದು ರಾತ್ರಿ ನಿದ್ರೆಗೆಟ್ಟ ಪರಿಣಾಮ. ತಲೆ ನೋಯೋದರಿಂದ ಬರೆಯೋದರ ಕಡೆ ಪೂರ್ತಿ ಗಮನ ಹರಿಸೋಕೆ ಆಗೋಲ್ಲ. ಓದಿರೋ ವಿಷಯಗಳು ಮಿಕ್ಸ್ ಆಗಿರುತ್ತವೆ. ಇದಕ್ಕೆ ಪರಿಹಾರ ನೀವು ಸಿಲೆಬಸ್ ಮೊದಲೇ ಮುಗಿಸಿರಿ. ಪರೀಕ್ಷೆ ಹಿಂದಿನ ರಾತ್ರಿ ಚೆನ್ನಾಗಿ ನಿದ್ದೆ ಮಾಡಿ. 2. ನೀರು ಕುಡಿಯಿರಿ. ಪರೀಕ್ಷೆಗೆ ಹೋಗುವಾಗ ಸಾಧ್ಯವಾದಷ್ಟು ನೀರು ಕುಡಿಯಿರಿ. ಆದರೆ ನೀರು ಕುಡಿಯಬೇಕು ನಿಜ. ಆದರೆ ಪರೀಕ್ಷೆ ಆರಂಭಕ್ಕೆ ಮೊದಲು ತುಂಬಾ ನೀರು ಕುಡಿದರೆ ಕೆಳಹೊಟ್ಟೆಯ ಒತ್ತಡ ಹೆಚ್ಚಾಗಿ ವಾಶ್ರೂಮ್ಗೆ ಹೋಗಬೇಕಾದೀತು. ಅದಕ್ಕೆ ಅವಕಾಶ ಸಿಗದಿದ್ದರೆ ಹೊಟ್ಟೆಯ ಸಂಕಟ ಒತ್ತಿಟ್ಟುಕೊಂಡು ಉತ್ತರ ಬರೆಯುವುದು ಕಷ್ಟಕರ. 3. ಪ್ರಶ್ನೆ ಪತ್ರಿಕೆಯನ್ನು ಪರಿಶೀಲಿಸಿ. ಪರೀಕ್ಷೆ ಮೊದಲು ಪ್ರಶ್ನೆ ಪತ್ರಿಕೆಯನ್ನು ಸರಿಯಾಗಿ ಒಮ್ಮೆ ಪೂರ್ತಿಯಾಗಿ ಓದಿ ನೋಡಿ. ಇದನ್ನು ಶಿಕ್ಷಕರು ನಿಮಗೆ ಹೇಳಿರುತ್ತಾರೆ. ಇದರಿಂದ ನಿಮಗೆ ಆಗೋ ಉಪಯೋಗ ಏನು ಗೊತ್ತಾ? ಈ ಪ್ರಶ್ನೆಗಳಲ್ಲಿ ತಾನು ಯಾವುದು ಓದಿದ್ದೀನಿ, ಯಾವುದು ಉತ್ತರಿಸಲು ಸುಲಭ ಅಂತ ನಿಮಗೆ ಗೊತ್ತಾಗಿಬಿಡುತ್ತೆ. ಯಾವುದು ಸುಲಭ ಹಾಗೂ ಪೂರ್ತಿಯಾಗಿ ನಿಮಗೆ ಗೊತ್ತಿದೆಯೋ ಅಂಥದನ್ನು ಮೊದಲು ಬರೆದು ಮುಗಿಸಿ ಸುವುದು ಸುಲಭ. ಕಷ್ಟ ಅನ್ನಿಸಿದ ಪ್ರಶ್ನೆಗಳನ್ನು ನಂತರ ಉತ್ತರಿಸಲು ಇಟ್ಟುಕೊಳ್ಳಿ. 4. ಪರೀಕ್ಷೆಯಲ್ಲಿ ಸಮಯದ ನಿರ್ವಹಣೆ ಮಾಡಿ.
ಸಮಯದ ಕೊರತೆ ಅನ್ನಿಸುವುದು ಸಾಮಾನ್ಯ. ಇದು ಉಂಟಾಗುವುದು ನೀವು ಪ್ರಶ್ನೆಗಳಿಗೆ ಸರಿಯಾದ ಸಮಯದ ವಿತರಣೆ ಮಾಡಿಲ್ಲದೆ ಇರುವುದರಿಂದ. ಅಬ್ಜೆಕ್ಟಿವ್ ಪ್ರಶ್ನೆಗಳಿಗೆ ನೀವು ಹೆಚ್ಚು ಸಮಯ ವಿನಿಯೋಗಿಸುವಂತೆಯೇ ಇಲ್ಲ. ಕ್ಷಣಾರ್ಧದಲ್ಲಿ ಇವುಗಳಿಗೆ ಉತ್ತರಿಸಿ ಮುಂದೆ ಹೋಗಬೇಕು. ವಿವರಣಾತ್ಮಕವಾಗಿ ಬರೆಯಬೇಕಾದ ಎಸ್ಸೆ ಟೈಪ್ ಪ್ರಶ್ನೆಗಳಿಗೆ ಹೆಚ್ಚಿನ ಸಮಯ ಬೇಕು. ಹೀಗೆ ಸಮಯ ನಿಗದಿ ಮೊದಲು ಮಾಡಿಟ್ಟುಕೊಂಡರೆ ಕೊನೆಯ ಕ್ಷಣದಲ್ಲಿ ಗಡಿಬಿಡಿಯಾಗುವುದು, ಪ್ರಶ್ನೆಗಳು ಬಿಟ್ಟು ಹೋಗುವುದು ತಪ್ಪುತ್ತದೆ. 5. ಪರೀಕ್ಷೆಯಲ್ಲಿ ನೀವು ಕಾಪಿ ಮಾಡಲ್ಲ ಅಂತ ಗೊತ್ತು, ಆದರೆ ನಿಮ್ಮ ಪಕ್ಕದವರು ನಿಮ್ಮ ಉತ್ತರವನ್ನು ನೋಡಿ ಕಾಪಿ ಮಾಡಲು ಯತ್ನಿಸಬಹುದು. ಅಂಥವರಿಗೆ ಸಹಕಾರ ಕೊಡಬೇಡಿ. ಸಿಕ್ಕಿಬಿದ್ದರೆ ಆತನ ಜೊತೆಗೆ ನೀವು ಕಷ್ಟ ಅನುಭವಿಸುತ್ತೀರಿ. ಸುಮ್ಮನೆ ನಿಮ್ಮ ಪಾಡಿಗೆ ಉತ್ತರ ಬರೆಯಿರಿ. ಆತನ ಅಥವಾ ಆಕೆಯ ಸನ್ನೆಗಳಿಗೆ ಸ್ಪಂದಿಸಲು ಮುಂದಾಗಬೇಡಿ. ಪರೀಕ್ಷೆಯ ನಂತರ ಅವರು ಮಾತನಾಡಿಸಲು ಬಂದರೆ ಉತ್ತರಿಸಲು ಬೇಡಿ. ಶುಭವಾಗಲಿ. ಉತ್ತಮ ಮಾಹಿತಿಗಾಗಿ ಶಿವ ಕಾರಂತರು ಮಾಹಿತಿ ಶಾಲೆ ಚಾನೆಲ್ ಅನ್ನು ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ.